ನೋಡಿದಾಗ ಕೂಡ ಕೃಷ್ಣ ಎಷ್ಟು ಅದ್ಭುತವಾಗಿ ಕಾಣಿಸ್ತಾನೆ ಅಂದರೆ ಅವನಿಗೆ ಇದು ಯಾವುದೂ ಗಾಬರಿ ಹುಡ್ಸೋಲ್ಲ, ದಿಗ್ಭ್ರಮೆ ಹುಡ್ಸಲ್ಲ, ಹಿಂಗೆ ಮಾಡಿದೆಯಲ್ಲ ಅಂತ ಅವನಿಗೆ ಕೋಪ ಬರೋಲ್ಲ, ಹಿಂಗಾಯ್ತಲ್ಲ ಅಂತ ನೋವು ಬರೋಲ್ಲ, ನಕ್ಕು ಬಿಡ್ತಾನೆ ಅವನು. ಅದು ನಸು ನಕ್ಕು ಅಂತ ಮುಗುಳ್ನಗೆಯೊಂದಿಗೆ ಎಲ್ಲ ಗೊತ್ತು ನನಗೆ ಅನ್ನೋ ತರಹನೇ. ಯಾದವ ಕುಲವನ್ನು ನಾಶ ಮಾಡೋದಕ್ಕೆ ನನಗೆ ಮಾತ್ರ ಸಾಧ್ಯ, ಅದನ್ನು ನಾಶ ಮಾಡುವವನು ನಾನು ಮಾತ್ರ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾನೆ. ಕೃಷ್ಣನ ಈ ಮಾತು ಕೇಳಿ ಪಾಂಡವರಿಗೆ ಭಯ ಆಯ್ತಂತೆ. ತಮ್ಮ ಬದುಕಿನ ಬಗ್ಗೆ ನಿರಾಸೆ ಹುಟ್ಟುಬಿಡ್ತಂತೆ ಅವರಿಗೆ. ಅಂದರೆ ಇಲ್ಲಿ ಇಂಥದ್ದೊಂದು ನಾಶ ಆಗಿದೆ, ಈಗ ಕೃಷ್ಣನಲ್ಲೂ ನಾಶ ಆಗತ್ತೆ ಇಂಥದ್ದು. ಅದು ಅವಳಷ್ಟು ಭೀಕರವಾದ ಶಾಪಗಳನ್ನು ಕೊಟ್ಟಿದ್ದಾಳೆ. ಇಷ್ಟು ನಡೆದಿದ್ದು ನಿನ್ನ ಮಗನ ನೇತೃತ್ವದಲ್ಲಿ. ದುಷ್ಟ ಅವನು, ಕೋಪಿಷ್ಟ, ದ್ವೇಷ ಸಾಧಿಸುವವನು, ತನ್ನ ಬಗ್ಗೆ ಅಂದರೆ ಅತ್ಯಂತ ದುರಭಿಮಾನ ಇರುವವನು. ಇದು ಸರಿ ಅಂತ ಹೇಳ್ತಾ ಇದೀಯಾ ನೀನು ಅಂತ ಕೇಳ್ತಾನೆ. ಮಾಡಿಕೊಂಡ ತಪ್ಪಿನಿಂದಾಗಿ ಇದೆಲ್ಲ ನಡೆದಿರುವಾಗ ಇದರ ತಪ್ಪನ್ನು ನೀನು ನನ್ನ ಮೇಲೆ ಹಾಕ್ತಾ ಇದೀಯಾ? ಎರಡೂ ಮುಗಿದು ಹೋದ ಕಥೆ, ಅತೀತಂ, ಅದೆರಡೂ ಮುಗಿದು ಹೋದ ಕಥೆ. ಅದಕ್ಕೆ ಯಾರೂ ದುಃಖ ಪಡಬಾರದು. ಯಾಕೆ ಅಂತ ಅಂದರೆ ದುಃಖದಿಂದ ದುಃಖವೇ ಸಿಗತ್ತೆಯೇ ಹೊರತು ಮತ್ತೇನೂ ಸಿಗೋದಿಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳಲ್ಲಿ ನಾವು ಈಗ ಶೋಕ ಪರ್ವದಲ್ಲಿದ್ದೀವಿ. ಈ ಶೋಕ ಪರ್ವವನ್ನು ನಮಗೆ ಹೇಳ್ತಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ನಮಸ್ತೆ. ಸೊ ಶೋಕ ಪರ್ವದಲ್ಲಿ ನಾವು ಏನು ಆಗಬಾರ್ದಿತ್ತು ಅದು ಆಗೋಗಿದೆ. ಅಂದರೆ ಒಂದು ಶಾಪ ಕೊಟ್ಟಿದ್ದಾಳೆ ಗಾಂಧಾರಿ ಕೃಷ್ಣನಿಗೆ. ಸೊ ಕೃಷ್ಣ ಈಗ ಏನು ಹೇಳ್ತಾನೆ, ಅದಕ್ಕೆ ಏನು ಪ್ರತ್ಯುತ್ತರ ಕೊಡ್ತಾನೆ ಅನ್ನೋದನ್ನು ಈಗ ಸರ್ ಹೇಳ್ತಾನೆ. ಕೃಷ್ಣ ಅದಕ್ಕೆ ಉತ್ತರ ಕೊಟ್ಟನಂತೆ. ಉತ್ತರ ಕೊಡುವಾಗ ಉವಾಚ ದೇವೀಂ ಗಾಂಧಾರೀಂ ಈಶದಭ್ಯುತ್ಸ್ಮಯನ್ನಿವ. ಅವನ ಮುಖದಲ್ಲೊಂದು ಮುಗುಳ್ನಗೆ ಇತ್ತಂತೆ, ನಸುನಕ್ಕು ಮಾತನಾಡದಂತೆ ಅವನು ಕೃಷ್ಣ. ಅಂದರೆ ಅವನ ಬಗ್ಗೆ ನಾವು ಹಿಂದಿನ ಯಾವುದೋ ಒಂದು ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಲ್ಲ, ಒಂದು ಸನ್ನಿವೇಶ, ಅದನ್ನು ನಿರ್ವಹಿಸೋದು ಅನ್ನೋದು, ಒಂದು ದೇವರು ಅಂತ ಅನ್ನೋದನ್ನು ಬಿಟ್ಟು ನೋಡಿದಾಗ ಕೂಡ ಕೃಷ್ಣ ಎಷ್ಟು ಅದ್ಭುತವಾಗಿ ಕಾಣಿಸ್ತಾನೆ ಅಂದರೆ ಅವನಿಗೆ ಇದು ಯಾವುದೂ ಗಾಬರಿ ಹುಡ್ಸೋಲ್ಲ, ದಿಗ್ಭ್ರಮೆ ಹುಡ್ಸಲ್ಲ, ಹಿಂಗೆ ಮಾಡಿದೆಯಲ್ಲ ಅಂತ ಅವನಿಗೆ ಕೋಪ ಬರೋಲ್ಲ, ಹಿಂಗಾಯ್ತಲ್ಲ ಅಂತ ನೋವು ಬರೋಲ್ಲ, ನಕ್ಕು ಬಿಡ್ತಾನೆ ಅವನು. ಅದು ನಸು ನಕ್ಕು ಅಂತ ಮುಗುಳ್ನಗೆಯೊಂದಿಗೆ ಎಲ್ಲ ಗೊತ್ತು ನನಗೆ ಅನ್ನೋ ತರಹನೇ. ಸಂಹರ್ತ ವೃಷ್ಟಿಚಕ್ರಸ್ಯ ನಾನ್ಯೋ ಮದ್ವಿದ್ಯತೆ ಶುಭೆ ಜಾನೇಹ ಮೇಧದಪ್ಯೇವಂ. ಯಾದವ ಕುಲವನ್ನು ನಾಶ ಮಾಡೋದಕ್ಕೆ ನನಗೆ ಮಾತ್ರ ಸಾಧ್ಯ, ಅದನ್ನು ನಾಶ ಮಾಡುವವನು ನಾನು ಮಾತ್ರ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾನೆ. ಅವಧ್ಯಾಸ್ತೆ ನರೈರನ್ಯೈಹಿ ಅಪಿವಾ ದೇವದಾನವೈಹಿ. ಯಾಕೆ ಅಂದರೆ ಅವರನ್ನು ಮನುಷ್ಯರು ಕೊಲ್ಲಲಾರರು, ಮನುಷ್ಯರಿಂದ ಅವಧ್ಯರು ಅವರು. ದೇವತೆಗಳು ದಾನವರು ಕೂಡ ಕೊಲ್ಲಲಾರರು ಯಾದವರು, ಅಷ್ಟು ಶಕ್ತಿಶಾಲಿಗಳವರು. ಅವರು ಸಾಯಬೇಕು ಅಂದರೆ ಅಲ್ಲೇ ಏನೋ ಆಗಬೇಕು. ಪರಸ್ಪರ ಕೃತಂ ನಾಶಂ ಅತಃ ಪ್ರಾಪ್ಸ್ಯಂತಿ ಯಾದವಾಹ ಅಂತ. ಅವರ ಸಾವಿಗೆ ಇರುವ ದಾರಿ ಒಂದೇ, ಅವರೇ ಅವರನ್ನು ಕೊಲ್ಲಬೇಕು ಅಂತ. ಅವರಿಗೆ ಅವರೇ ಮೃತ್ಯು ಆಗಬೇಕೇ ಹೊರತು ಇನ್ಯಾರೂ ಅವರಿಗೆ ಮೃತ್ಯು ಆಗೋದಕ್ಕಾಗೋಲ್ಲ. ಕೃಷ್ಣನ ಈ ಮಾತು ಕೇಳಿ ಪಾಂಡವರಿಗೆ ಭಯ ಆಯ್ತಂತೆ. ಪಾಂಡವಾಸ್ತ್ರ ತ್ರಸ್ತಚೇತಸಃ. ಅಂದರೆ ಯಾದವರಲ್ಲಿ ಇಂಥದ್ದೊಂದು ಮಹಾನಾಶ ಆಗತ್ತೆ, ಅವರು ಹೊಡೆದಾಡ್ಕೊಂಡು ಸಾಯ್ತಾರೆ ಅಂತ ಅವಳು ಶಾಪ ಕೊಡ್ತಾ ಇದ್ದಾಳೆ. ಹಾಗೆ ಆಗತ್ತೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಹಾಗಾಗಿ ತುಂಬ ಅವರಿಗೆ ಕಷ್ಟ ಆಯಿತಂತೆ ಅದನ್ನು ಕೇಳೋದಕ್ಕೆ ಪಾಂಡವರಿಗೆ. ಬಭೂವರ್ಭೃಶ ಸಂವಿಘ್ನಾಹ ನಿರಾಶಾಶ್ಚಾಪಿ ಜೀವತೆ. ತಮ್ಮ ಬದುಕಿನ ಬಗ್ಗೆ ನಿರಾಸೆ ಹುಟ್ಟುಬಿಡ್ತಂತೆ ಅವರಿಗೆ. ಅಂದರೆ ಇಲ್ಲಿ ಇಂಥದ್ದೊಂದು ನಾಶ ಆಗಿದೆ, ಈಗ ಕೃಷ್ಣನಲ್ಲೂ ನಾಶ ಆಗತ್ತೆ ಇಂಥದ್ದು. ಅದು ಅವಳಷ್ಟು ಭೀಕರವಾದ ಶಾಪಗಳನ್ನು ಕೊಟ್ಟಿದ್ದಾಳೆ. ಹಾಗಾಗತ್ತೆ ಅಂತಂದಾಗ ಇಡೀ ಬದುಕಿನ ಬಗ್ಗೆ ಅವರಿಗೊಂದು ನಿರಾಸೆ ಮೂಡುತ್ತಂತೆ. ಕೃಷ್ಣ ಗಾಂಧಾರಿಯ ಜೊತೆಗೆ ನಮ್ಮ ಮಾತನ್ನು ಮುಂದುವರಿಸ್ತಾನೆ. ಉತ್ತಿಷ್ಟೋತ್ತಿಷ್ಟ ಗಾಂಧಾರಿ ಮಾಚ ಶೋಕೆ ಮನಃಕೃತಾಹ. ಏಳು ಅಂತ ಹೇಳ್ತಾನೆ. ಶೋಕಕ್ಕೆ ಮನಸ್ಸು ಕೊಡಬೇಡ, ಶೋಕ ಪಡಬೇಡ. ತವೈವಹ್ಯಪರಾಧೇನ ಕುರವೋ ನಿಧನಂಗತಾಹ. ಇಷ್ಟು ಜನ ಕುರುವಂಶೀಯರು ಸತ್ತರಲ್ಲ, ನಿನ್ನ ಅಪರಾಧದಿಂದ ಆಗಿದ್ದಿದು ಅಂತ ಹೇಳ್ತಾನೆ. ಅಂದರೆ ಕೃಷ್ಣನ ಮಾತು ಬಹಳ ಸಹಜವಾಗಿ, ಬಹಳ ಮೆದುಧ್ವನಿಯಲ್ಲೇ ಇದೆ. ಆದರೆ ಹೇಳಬೇಕಾದ್ದನ್ನು ಹೇಳ್ತಾನೆ, ಆಕ್ರೋಶ ಇಲ್ಲ, ಇನ್ನೊಂದಿಲ್ಲ. ಯಾ ತ್ವಂ ಪುತ್ರಂ ದುರಾತ್ಮಾನಂ ಈರ್ಷುಮತ್ಯಂತಮಾನಿನಂ ದುರ್ಯೋಧನಂ ಪುರಸ್ಕೃತ್ಯ ದುಷ್ಕೃತಂ ಸಾಧು ಮನ್ಯಸೆ. ಇಷ್ಟು ನಡೆದಿದ್ದು ನಿನ್ನ ಮಗನ ನೇತೃತ್ವದಲ್ಲಿ. ದುಷ್ಟ ಅವನು, ಕೋಪಿಷ್ಟ, ದ್ವೇಷ ಸಾಧಿಸುವವನು, ತನ್ನ ಬಗ್ಗೆ ಅಂದರೆ ಅತ್ಯಂತ ದುರಭಿಮಾನ ಇರುವವನು. ಅವನ ನೇತೃತ್ವದಲ್ಲಿ ನಡೆದ ದುಷ್ಕೃತ್ಯ ಇದು.
ಇದು ಸರಿ ಅಂತ ಹೇಳ್ತಾ ಇದೀಯಾ ನೀನು ಅಂತ ಕೇಳ್ತಾನೆ. ಅಂದರೆ ಈಗ ಅವಳು ಕೃಷ್ಣನದ್ದು ತಪ್ಪು ಅಂತ ಹೇಳಿದಾಗ ದುರ್ಯೋಧನನದ್ದೇನು ಅಂತ ಹೇಳಿದಾಗಾಯಿತು ಅಂತ ಕೃಷ್ಣ ಅದನ್ನು ಹೇಳ್ತಾ ಇರೋದು. ನಿಷ್ಠುರಂ ವೈರ ಪರುಷಂ ವೃದ್ಧಾನಾಂ ಶಾಸನಾತಿಗಂ ಕಥಮಾತ್ಮಕೃತಂ ದೋಷಂ ಮಯ್ಯಾಧಾತುಮಿ ಹೆಚ್ಚಿಸಿ. ನಿನ್ನ ಮಗ ಒರಟ, ದ್ವೇಷವೇ ತುಂಬಿಕೊಂಡವ, ಹಿರಿಯರು ಯಾರು ಹೇಳಿದ್ದನ್ನೂ ಕೇಳದವ, ಅಂಥವನು ತಾನೇ ಮಾಡಿಕೊಂಡ ತಪ್ಪಿನಿಂದಾಗಿ ಇದೆಲ್ಲ ನಡೆದಿರುವಾಗ ಇದರ ತಪ್ಪನ್ನು ನೀನು ನನ್ನ ಮೇಲೆ ಹಾಕ್ತಾ ಇದೀಯಾ, ನನ್ನನ್ನು ದೋಷಿಯನ್ನಾಗಿಸ್ತಾ ಇದೀಯಾ ಅಂತ ಕೇಳ್ತಾನೆ. ಮೃತಂ ವಾ ಯದಿವಾ ನಷ್ಟಂ ಯೋತೀತ ಮನುಷ್ಯೋಚತಿ ದುಃಖೇನ ಲಭತೆ ದುಃಖಂ ದ್ವಾವನರ್ಥೋ ಪ್ರಪದ್ಯತೆ. ಯಾರೋ ಒಬ್ಬ ಸತ್ತೋಗಿರ್ತಾನೆ ನಮ್ಮ ಕಡೆಯವನು, ಯಾವುದೋ ಒಂದು ನಮ್ಮ ವಸ್ತು ನಷ್ಟ ಆಗಿರುತ್ತೆ ಅಥವಾ ವ್ಯಕ್ತಿಯೇ ನಷ್ಟ ಆಗಿರ್ಬೋದು, ಕಳೆದು ಹೋಗಿರ್ಬೋದು. ಅದು ಎರಡೂ ಕಳೆದು ಹೋಗಿದ್ದಿರಬಹುದು, ಸತ್ತಿದ್ದಿರಬಹುದು, ಎರಡೂ ಮುಗಿದು ಹೋದ ಕಥೆ. ಅತೀತಂ, ಅದೆರಡೂ ಮುಗಿದು ಹೋದ ಕಥೆ. ಅದಕ್ಕೆ ಯಾರೂ ದುಃಖ ಪಡಬಾರದು ಅಂತ, ಅದಕ್ಕೆ ದುಃಖ ಪಡಬಾರದು. ಯಾಕೆ ಅಂತ ಅಂದರೆ ದುಃಖದಿಂದ ದುಃಖವೇ ಸಿಗತ್ತೆಯೇ ಹೊರತು ಮತ್ತೇನೂ ಸಿಗೋದಿಲ್ಲ. ದುಃಖೇನ ಲಭತೆ ದುಃಖಂ ಅಂತ, ಇದು ಬದುಕಿಗೆ ಸೂತ್ರ ಥರ ಇದೆ ಈ ಮಾತು. ದುಃಖೇನ ಲಭತೆ ದುಃಖಂ ಅಂತ. ದುಃಖ ಅನ್ನೋದು ದುಃಖವನ್ನೇ ಹುಟ್ಟಿಸುತ್ತೆ ಹೊರತು ಅದು ಸುಖ ಹುಟ್ಟಿಸೋಲ್ಲ. ದ್ವಾವನರ್ಥವು ಪ್ರಪದ್ಯತೆ, ಅದು ಮತ್ತೆ ಮತ್ತೆ ಅನರ್ಥವೇ ಆಗುವಂತೆ ಮಾಡ್ತಾ ಹೋಗುತ್ತೆ. ಕೃಷ್ಣ ಅವಳಿಗೆ ಸಮಾಧಾನವೂ ಮಾಡಿದ್ದಾನೆ. ದುರ್ಯೋಧನದ ಅಪರಾಧ ನನ್ನದಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾನೆ. ಈ ಅಪರಾಧ ಅನ್ನೋದು ನಿನಗೂ ಸುತ್ತಿಕೊಳ್ಳತ್ತೆ ಅಂತ ಕೃಷ್ಣ ಹೇಳಿದ್ದಾನೆ. ಅದರಲ್ಲಿ ನಿನ್ನ ಅಪರಾಧ ಇದೆ ಇದರಲ್ಲಿ ಅಂತ. ನಿನ್ನ ಅಪರಾಧ ಇದೆ ಅಂದ್ರೇನು? ನಿನ್ನ ಮಗ ಮಾಡಿದ ಅಪರಾಧ. ಹೊರಗಡೆಯಿಂದ ನಿಂತ್ಕೊಂಡು ನೀನು ಕಂಟ್ರೋಲ್ ಮಾಡಬೇಕಾಗಿತ್ತು ನನ್ನ ಮಗನ ಅಂದರೆ ಏನರ್ಥ? ನಿನ್ನ ಮಗನ ನೀನು ಸರಿಪಡಿಸ್ಬೇಕಿತ್ತಲ್ವ? ನಡೀತಾ ಇರುವಾಗ ನೋಡ್ತಾ ನಿಂತೆ ಕೃಷ್ಣ ನೀನು ಅಂದರೆ ಅಲ್ಲಿವರೆಗೆ ಯಾಕೆ ಬಿಟ್ಟೆ ನೀನು? ನಿಮ್ಮನೇದಲ್ವ ಸಮಸ್ಯೆ, ನಿನ್ನ ಮಗನಿಂದಾಗಿ ಹುಟ್ಟಿದ್ದಲ್ವ, ಈಗ ಮೂರನೇವನ ಮೇಲೆ ಹಾಕಿದರೆ ಅಂತ ಕೃಷ್ಣ ಕೇಳ್ತಾ ಇದ್ದಾನೆ. ಇದು ವಾಸ್ತವ ಪ್ರಶ್ನೆ ಅಂತ. ಅಂದರೆ ಅವರ ಮನೆಯ ಒಳಗಿನ ಸಮಸ್ಯೆ ಅದು. ಕೃಷ್ಣ ಬಹುಕಾಲ ಬಂದಿಲ್ಲ ಆ ವಿಷಯಕ್ಕೆ ಅಲ್ವಾ? ಎಷ್ಟು ವರ್ಷಗಳಾಯ್ತು ಈಗ? ಯಾಕೆ ಜೂಜಾಡಿದ್ರಿ ಅಂತ ಕೇಳೋಕ್ಕೆ ಬಂದಿಲ್ಲ ಅವನು ಕೇಳೋಕ್ಕೆ ಬರ್ಬೋದು. ಅವನು ಎರಡು ಸಂಬಂಧ ಇದೆ. ಅಂದರೆ ಎರಡು ತಲೆಮಾರಿನಲ್ಲಿ ಇವ್ರ ಮನೆಗೆ ಹೆಣ್ಣು ಕೊಟ್ಟವರು ಅವರು. ಈಗ ಹೊರಗಡೆ ಅಂತಂದರೆ ಬೀಗರು ಬರಲ್ವ ಕೇಳೋದಕ್ಕೆ ಅಂತ. ಒಂದು ಮನೆಗೆ ಹೆಣ್ಣು ಕೊಟ್ಟು ತನ್ನ ಅಳಿಯನಿಗೆ ಅನ್ಯಾಯ ಆಗ್ತಾ ಇದೆ, ತನ್ನ ಮಗಳು ಅಳಿಯ ಅವರ ಮಕ್ಕಳಿಗೆ ಅಂತಂದರೆ ಬಂದೇ ಬರ್ತಾರಲ್ವ ತವರು ಮನೆಯವರು ಕೇಳೋದಕ್ಕೆ. ಯಾವತ್ತೂ ಪ್ರವೇಶ ಮಾಡಿಲ್ಲ ಇವರು. ಯುದ್ಧ ಅಂತಂದಾಗಲೂ ಯುದ್ಧದ ಹೊರಗೆ ನಿಂತ್ಕೊಂಡಿದ್ದಾರೆ ಕೃಷ್ಣ ಇವರೆಲ್ಲ. ತುಂಬ ಜನ ಕುರುಕ್ಷೇತ್ರ ಯುದ್ಧ ಮಾಡಿಸಿದ ಕೃಷ್ಣ ಅಂತೆಲ್ಲ ಏನೇನೋ ಆಕ್ಷೇಪ ಮಾಡ್ತಾರೆ. ಆದರೆ ಯುದ್ಧದಿಂದ ಹೊರಗೆ ನಿಂತಿದ್ದಾರೆ, ತಾವು ಭಾಗಿಯಾಗಿಲ್ಲ. ಇಷ್ಟರ ನಡುವೆಯೂ ನೀವು ಕೃಷ್ಣನದ್ದು ತಪ್ಪು ಅಂತ ಹೇಳಿಬಿಟ್ರೆ ಇಷ್ಟು ಮುಗಿಸ್ಕೊಂಡು, ಅದಕ್ಕೆ ಅವನು ಹೇಳ್ದ ತಪ್ಪು ನಿನ್ನ ಮಗನದ್ದು, ಬಂದು ಸುತ್ತಿಕೊಳ್ಳೋದು ನಿನಗೆ ಅದು ಅಂತ ಹೇಳಿ ಬಿಡು ದುಃಖ ಅಂತ ಹೇಳ್ದ. ಆಗೋಯ್ತದು, ಅತೀತಂ, ಕಳೆದು ಹೋಗಿದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಅಂತ ಹೇಳ್ದ ಕೃಷ್ಣ. ಇದನ್ನು ಕೇಳಿದಳು ಅವಳು ಮೌನಿಯಾಗಿಬಿಟ್ಲಂತೆ ಗಾಂಧಾರಿ. ಯಾಕೆ ಅಂದರೆ ಪುನರುಕ್ತಂ ವಚೋಪ್ರಿಯಂ, ಅವಳಿಗೆ ಇಷ್ಟ ಆಗಲಿಲ್ವಂತೆ ಆ ಮಾತು. ಅವಳಿಗೆ ಇಷ್ಟ ಆಗಲಿಲ್ವಂತೆ. ಶೋಕ ವ್ಯಾಕುಲ ಲೋಚನ, ಕಣ್ಣಲ್ಲಿ ಕಣ್ಣೀರು ಹರಿತಾ ಇತ್ತಂತೆ. ಅವನ ಮಾತಿಗೆ ಯಾವ ಉತ್ತರವನ್ನು ಕೊಡದೆ ಮೌನಿಯಾದ್ಲಂತೆ. ಇಷ್ಟೆಲ್ಲ ನಡೀತಾ ಇತ್ತಲ್ಲ, ಧೃತರಾಷ್ಟ್ರ ಸುಧಾರಿಸಿಕೊಂಡು ಯುಧಿಷ್ಠಿರನಿಗೆ ಮಾತಾಡ್ತಾನೆ. ಅವನು ಧೃತರಾಷ್ಟ್ರನದ್ದು ಪ್ರಕರಣ ನಡೆದಿದೆಯಲ್ಲ, ಈಗ ಭೀಮನನ್ನು ಆಲಿಂಗನ ಮಾಡ್ಕೊಂಡು ಹೋಗಿ ಅದೆಲ್ಲ ನಡೆದಿದೆ. ಅದಾದಮೇಲೆ ಇಷ್ಟು ಗಾಂಧಾರಿ ಎದ್ದು ನಡೆದಿದೆ. ಇಷ್ಟಕ್ಕೂ ಅವನು ಮೂಕ ಪ್ರೇಕ್ಷಕನಾಗಿದ್ದ ಅಲ್ಲಿ. ಈಗ ಧೃತರಾಷ್ಟ್ರಸ್ತು ರಾಜರ್ಷಿ ನಿಗೃಹ್ಯ ಬುದ್ಧಿಜಂ ತಮಃ, ಬುದ್ಧಿಗೆ ಆವರಿಸಿದ್ದ ಮಂಕನ್ನು ಬದಿಗೆ ಸರಿಸಿಕೊಂಡು ಯುಧಿಷ್ಠಿರನನ್ನು ಕೇಳ್ತಾನೆ. ಜೀವತಾಂ ಪರಿಮಾಣಜ್ಞ ಸೈನ್ಯಾನಾಮಸಿ ಪಾಂಡವ ಹತಾನಾಂ ಯದಿಜಾನೀಶೆ ಪರಿಮಾಣಂ ವದಸ್ವಮೆ. ನಿನಗೆ ಲೆಕ್ಕ ಗೊತ್ತಿದೆ, ಸೈನ್ಯದ ಲೆಕ್ಕ ಗೊತ್ತಿತ್ತು ನಿನಗೆ, ಎಷ್ಟು ಸೇರಿದ್ದಾರೆ ಅಂತ. ಈಗ ಎಷ್ಟು ಜನ ಉಳ್ಕೊಂಡಿದ್ದಾರೆ ಅನ್ನೋದು ನಿನಗೆ ಗೊತ್ತಿದೆ. ಈ ಲೆಕ್ಕದ ಪ್ರಕಾರ ಸತ್ತವರು ಎಷ್ಟು ಜನ ಅಂತ ಒಂದು ಲೆಕ್ಕ ಹೇಳ್ತೀಯಾ ಅಂತ ಕೇಳ್ತಾನೆ ಧೃತರಾಷ್ಟ್ರ. ಅಂದರೆ ಅವನೀಗ ರಾಜನ ಜಾಗದಲ್ಲೇ ಇದ್ದಾನಲ್ಲ, ಅವನೀಗ ಅವನೇ ಇರೋದೀಗ ಆ ಜಾಗದಲ್ಲಿ ನಿಂತು ಯೋಚಿಸ್ತಾ ಇದ್ದಾನೆ. ಅವನದಕ್ಕೆ ಹೇಳಿದ್ದು ಬುದ್ಧಿಗೆ ಆವರಿಸಿದ್ದ ಮಂಕನ್ನು ಬದಿಗೆ ಸರಿಸಿ ಅಂತ. ದಶಾಯುತಾನಾಮಯುತಂ ಸಹಸ್ರಾಣಿ ಚ ವಿಂಶತಿ ಕೋಟ್ಯಷ್ಟಿಶ್ಚ ಷಟ್ಚೈವ ಯಸ್ಮಿನ್ ರಾಜಮೃಧೆ ಹತಾಹ. ಲೆಕ್ಕ ಕೊಡ್ತಾನೆ ಯುಧಿಷ್ಠಿರ. 166 ಕೋಟಿ 20,000 ಜನ ಸತ್ತೋಗಿದ್ದಾರೆ ಅಂತ.
166 ಕೋಟಿ 20,000 ಜನ ಸತ್ತೋಗಿದ್ದಾರೆ ಅಂತ ಲೆಕ್ಕ ಕೊಡ್ತಾನೆ. ಅಲಕ್ಷ್ಯಮಾಣಾಂತ ವೀರಾಣಾಂ ಸಹಸ್ರಾಣಿ ಚತುರ್ದಶ. ಇನ್ನು 14,000 ಜನ ಏನಾದರೂ ಅಂತ ಗೊತ್ತಾಗ್ತಾ ಇಲ್ಲ ಅಂತ, ಅಂದರೆ ಅವರ ಶವ ಇಲ್ಲ ಇಲ್ಲಿ. 14,000 ಜನ ಕಣ್ಮರೆಯಾಗಿದ್ದಾರೆ. ದಶಚಾನ್ಯಾನಿ ರಾಜೇಂದ್ರ ಶತಂ ಷಷ್ಠಿಶ್ಚ ಪಂಚಚ. ಅದು ಪಕ್ಕಾ ಲೆಕ್ಕ ಕೊಡ್ತಾನೆ. 14,000 ಅಂತ ಮಾತ್ರ ಅಲ್ಲ, 14,165 ಜನ, 14,165 ಜನ ಯುದ್ಧದಲ್ಲಿ ಕಣ್ಮರೆಯಾಗಿದ್ದಾರೆ. ಇವತ್ತು ಒಂದು ಯುದ್ಧ ನಡೆದರೆ ಲೆಕ್ಕ ಕೊಡೋದು ಹೀಗೇನೆ ಸರ್. ಇಷ್ಟು ಜನ ಇದು ಸಿಕ್ಕಿದೆ, ಇನ್ನಿಷ್ಟು ಜನ ಕಾಣ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಲೆಕ್ಕ ಕೊಡ್ತಾನೆ ಅವನು. ಬಹಳ ದೊಡ್ಡ ಸಂಖ್ಯೆ ಹೇಳ್ತಾನೆ ಅವನು. ಇದು ಬಹುಶಃ ಒಂದು ಅಂದರೆ ಕೋಟಿಗೆ ಬೇರೆ ಲೆಕ್ಕ ಇರ್ಬೋದಾ ಅಂತ ಅನ್ಸುತ್ತಲ್ವ? ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ, ಇವ್ರು 160 ಕೋಟಿ ಜನ ಸತ್ರು ಯುದ್ಧದಲ್ಲಿ. ಅಲ್ಲಿಯವರೆಗಿನ ಜನ ಬಂದಿದ್ರು ಅಂತ ಬರುತ್ತಲ್ಲ. ಅಲ್ಲ, ಎಲ್ಲರೂ ಬಂದಿರೋಲ್ವಲ್ಲ. ಈಗ ಚೀನಾದವ್ರು ಬಂದಿದ್ರು, ಈ ಕಡೆ ಅಂತ ಹೋದರೆ ನಾವು ಪರ್ಷಿಯಾದವರೆಗೆ ಬಂದಿದ್ರು, ಇರಾನ್ ದಾಟಿ ಅಲ್ಲಿವರೆಗಿನ ಬಂದಿದ್ರು ಅಂತ ತಗೊಂಡಾಗ ಆದರೂ ನಿಮ್ಗೆ ಈ ಲೆಕ್ಕ ಏನು ಮಾಡಿದ್ರು ಒಪ್ಪೋಕ್ಕಾಗ್ತಾ ಇಲ್ಲ. ಆಮೇಲೆ ಅಣುಬಾಂಬ್ ಅಂತ ಆ ಥರದೊಂದು ಬಾಂಬ್ ಹಾಕಿ ಸಮೂಹ ನಾಶನೂ ಆಗಿಲ್ಲ. ಅಂದರೆ ಅಲ್ಲೆಲ್ಲ ಆಗಿದೆ, ಬಟ್ ಆದರೂ ಕೂಡ ಅಂದರೆ ಆ ಥರದ ಸಮೂಹ ನಾಶ ಅಲ್ಲ. ಅಂದರೆ ಯುದ್ಧ ಭೂಮಿ ಮಾತ್ರ ಸೀಮಿತ ಆಗಿದೆ ವಿನಾಶ. ಹೌದೌದು, ಹೊರಗಡೆ ಆಗಿಲ್ಲ. ಸೊ ಆ ದೃಷ್ಟಿ ಇದರ ಮೇಲೆ ಒಂದು ಪ್ರಶ್ನೆ ಇದೆ. ಒಬ್ಬರು ನನಗೆ ಅದನ್ನ ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಾ ಇದ್ದಾರೆ, ಭಾಳ ದಿವಸದಿಂದ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರು. ಅವರ ಪ್ರಶ್ನೆ ಏನು ಅಂತ ಅಂದರೆ, ಈಗ ಈ ಕಡೆ 11 ಅಕ್ಷೌಹಿಣಿ 7 ಅಕ್ಷೌಹಿಣಿ ಅಂತ ಸೇರಿ 18 ಅಕ್ಷೌಹಿಣಿ ಆಗುತ್ತಲ್ಲ, ಅದರಲ್ಲಿ ಇಷ್ಟು ಪದಾತಿಗಳು ಅಂತ ಒಂದು ಲೆಕ್ಕ ಇದೆ. ಅಕ್ಷೌಹಿಣಿ ಅಂತ ಅನ್ನುವಾಗ ಎಷ್ಟು ಕುದುರೆ, ಎಷ್ಟು ಆನೆ, ಎಷ್ಟು ರಥ, ಎಷ್ಟು ಪದಾತಿಗಳು ಅಂತ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಆ ಒಂದು ಅಕ್ಷೌಹಿಣಿಯಲ್ಲಿ ಎಷ್ಟು ಪದಾತಿಗಳು ಇರ್ತಾರೆ ಅಂತ ಲೆಕ್ಕ ಹಾಕಿದ್ರು, ಇಷ್ಟು ಸಂಖ್ಯೆ ಆಗಲ್ವಲ್ಲ, ಇದು ಹೆಂಗೆ ಲೆಕ್ಕ ಕೊಟ್ಟು ಅಂತ ಅವರು ಪ್ರಶ್ನೆ ಕೇಳ್ತಾ ಇರೋದು. ಅದು ಪ್ರಶ್ನೆಗೆ ಉತ್ತರ ಏನು ಅದಕ್ಕೆ ಅಂತ ಅಂದರೆ, ಈಗ ಈ ಯುದ್ಧ ರಂಗದಲ್ಲಿ ಪದಾತಿಗಳ ಸಂಖ್ಯೆ ಇಷ್ಟು ಅಂತ, ಅವರಲ್ಲದೆ ಯೋಧರಿರ್ತಾರೆ ಅಲ್ಲಿ. ಆ ಯೋಧರು ಎಲ್ಲಿರ್ತಾರೆ ಅಂದರೆ, ಒಂದು ರಥ ಅಂತ ಅಂದರೆ ಒಂದು ರಥ ಇರುತ್ತೆ ಅಂತಲ್ಲಿ ಮಾತ್ರ ಲೆಕ್ಕ ಹೇಳಿದೆ. ಒಂದು ರಥ ಅಂದರೆ ಒಂದು ರಥದಲ್ಲಿ ಒಬ್ಬ ಯುದ್ಧ ಮಾಡುವವನಿರ್ತಾನೆ, ರಥಿ, ಅವನಿಗೊಬ್ಬ ಸಾರಥಿ ಇರ್ತಾನೆ, ಅದಕ್ಕೆ ಚಕ್ರರಕ್ಷಕರಿರ್ತಾರೆ, ಅದಕ್ಕೆ ಹಿಂಭಾಗದಲ್ಲಿ ರಕ್ಷಕರಿರ್ತಾರೆ. ಒಂದು ರಥ ಅಂದರೆ ಒಬ್ಬ ಮಾತ್ರ ಬರೋಲ್ಲ. ತುಂಬ ಸಲ ನಾವು ಯುದ್ಧ ನಡೆಯುವಾಗ ಇದನ್ನು ಮಾತಾಡಿದ್ದೀವಿ. ಒಂದು ರಥ ಅಂದರೆ 100 ಜನ ಇದ್ದಾರೆ ಒಂದು ರಥದ ಸುತ್ತ. ಇದು ಆನೆಗೂ ಕೂಡ ಇದ್ದಾರೆ. ಒಂದು ಆನೆ ಬರುತ್ತೆ ಅಂದರೆ ಆನೆಯ ಮೇಲೆ ಕುಳಿತವನಿದ್ದಾನೆ, ಆನೆಯ ಸುತ್ತ ಗಜರಕ್ಷಕರಿರ್ತಾರೆ. ಕುದುರೆ ಅಂತ ಬಂದಾಗ ಅಲ್ಲಿ ಕುದುರೆ ಇಷ್ಟಿದೆ ಅಂತ ಅವ್ರು ಲೆಕ್ಕ ಕೊಟ್ಟಿದ್ದಾರೆ. ಕುದುರೆಯ ಮೇಲೆ ಕುಳಿತ ಅಶ್ವಯೋಧರಿದ್ದಾರಲ್ಲ, ಅವ್ರ ಲೆಕ್ಕ ಬಂದಿಲ್ಲ ಅದರಲ್ಲಿ. ಆ ಅಕ್ಷೌಹಿಣಿಯಲ್ಲಿ ಇಷ್ಟಾರು ಜನ ಅಂದರೆ ಪದಾತಿಗಳು ಎಷ್ಟು ಜನ ಇರ್ತಾರೋ ಅದಕ್ಕಿಂತ ಹೆಚ್ಚು ಜನ ಈ ಭಾಗದಲ್ಲಿ ಇರ್ತಾರೆ. ಹಾಗಾಗಿ ಅಕ್ಷೌಹಿಣಿ ಸೈನ್ಯದ ಪದಾತಿಗಳ ಸಂಖ್ಯೆಗೂ ಇದಕ್ಕೂ ವ್ಯತ್ಯಾಸ ಬರೋದಕ್ಕೆ ಉತ್ತರ ಏನಿದೆ ಅಂದರೆ, ಅವರುಗಳು ಎಲ್ಲ ಸತ್ತೋಗ್ತಾರಲ್ಲ, ಅವರು ಯುದ್ಧ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಅವರು ಸತ್ತಿರೋದ್ರಿಂದಾಗಿ ಆ ಲೆಕ್ಕ ಸಿಕ್ಕಿದೆ ಅದರಲ್ಲಿ. ಇಲ್ಲದೇ ಇದ್ದರೆ ಕೇವಲ ಪದಾತಿಗಳ ಸಂಖ್ಯೆ ತಗೊಂಡ್ರೆ ಇಷ್ಟಕ್ಕೆ ಹೋಗೋಲ್ಲ. ಅಲ್ಲ, ಆ ಸಂಖ್ಯೆ ಸೇರಿದರೂ ಕೂಡ 160 ಕೋಟಿ ರೀಚ್ ಆಗದೆ ಇರೋದು ಅಂತ ನನಗೆ. ಧೃತರಾಷ್ಟ್ರ ಒಂದು ಅಂದಾಜ ಲೆಕ್ಕ ಹೇಳ್ಬೋದು ಯುಧಿಷ್ಠಿರ ಅಂತ ಅಂದ್ಕೊಂಡು ಕೇಳಿದ್ದಿರಬೇಕು ಅಂತ ಅನಿಸುತ್ತೆ. ಇವನು ಅತ್ಯಂತ ನಿರ್ದಿಷ್ಟವಾದ ಲೆಕ್ಕ ಕೊಟ್ಟನಲ್ಲ, ಅವನು ಕೇಳ್ತಾನೆ, ಯುಧಿಷ್ಠಿರ ಗತಿಂ ಕಾಂತೆ ಗತಾ ಪುರುಷದತ್ತಮ ಆಚಕ್ಷೋಮೇ ಮಹಾಬಾಹೋ ಸರ್ವಜ್ಞೋ ಹ್ಯಸಿಮೇ ಮತಃ. ಇದನ್ನು ಹೇಳಿದಾಗ ಅವನಿಗೆ ಅನ್ನಿಸ್ತು, ನೀನು ಸರ್ವಜ್ಞ ಅಂತ. ಅವನು ಹೇಳ್ತಾನೆ, ಧೃತರಾಷ್ಟ್ರ, ನೀನು ಸರ್ವಜ್ಞ ಅಂತಲೇ ಅನ್ನಿಸ್ತಾ ಇದೆ ನನಗೆ, ಇಷ್ಟು ಲೆಕ್ಕ ಕೊಡ್ತಿ ಅಂದರೆ ಸತ್ತವರೆಲ್ಲ ಏನಾದರೂ ಅಂತ ಹೇಳು, ಅವರ ಗತಿ ಏನಾಯಿತು ಅಂತ ಹೇಳು ಅಂತ. ಅದಕ್ಕೆ ಅವನೊಂದು ಕ್ರಮವತ್ತಾಗಿ ಹೇಳ್ತಾನೆ, ಯಾರ್ಯಾರು ಏನೇನಾದರೂ ಅಂತ. ಯೈರ್ ಹೃತಾನಿ ಶರೀರಾಣಿ ಹೃಷ್ಟೈ ಪರಮ ಸಂಯುಗೆ ದೇವರಾಜ ಸಮಾಲ್ಲೋಕಾನ್ ಗತಾಸ್ತೆ ಸತ್ಯವಿಕ್ರಮಾಹ. ಯಾರು ಅತ್ಯಂತ ಸಂತೋಷದಿಂದ ಇಲ್ಲಿ ಯುದ್ಧ ಮಾಡಿದ್ರು, ಉತ್ಸಾಹದಿಂದ ಸಂತೋಷದಿಂದ ಯುದ್ಧ ಮಾಡಿದ್ರು, ಅವರು ಇಂದ್ರನಿಗೆ ಸಮಾನರಾಗಿದ್ದಾರೆ, ಅಂಥ ಲೋಕಕ್ಕೆ ಹೋಗಿ ಸೇರಿದ್ದಾರೆ. ಅಂದರೆ ಉತ್ಸಾಹ ಸಂತೋಷದಿಂದ ಯುದ್ಧ ಮಾಡಿದವರು. ಯೇ ತ್ವಹೃಷ್ಟೇನ ಮನಸ ಮರ್ತವ್ಯಮಿತಿ ಭಾರತ ಯುದ್ಧಮಾನ ಹತಾಸಂಖ್ಯೇತೆ ಗಂಧರ್ವೈ ಸಮಾಗತಃ. ಇನ್ನು ಕೆಲವರಿಗೆ ಯುದ್ಧದ ಆಸಕ್ತಿ ಇರಲಿಲ್ಲ, ಸಾಯಬೇಕು ಅಂತ ಅಂದ್ಕೊಂಡು ಯುದ್ಧ ಮಾಡಿದ್ದಾರೆ ಅವರು. ಮರ್ತವ್ಯ ಮಿತಿ ಭಾರತ, ಇಲ್ಲಿ ಇದು ಸಾಯೋದು ಅಂತ ಅಂದ್ಕೊಂಡು ಯುದ್ಧ ಮಾಡಿದ್ದಾರೆ ಅಷ್ಟೇ, ಇಲ್ಲೇನಿದೆ ಇನ್ನು ಅಂತ. ಅವರು ಗಂಧರ್ವರಿಗೆ ಸಮಾನರಾಗಿ ಗಂಧರ್ವರ ಲೋಕಕ್ಕೆ ಹೋಗಿದ್ದಾರೆ ಅಂತ. ಇವರು ಯಾರು ಅಂತ ಅಂದರೆ,
ಈಗ ಸೇನೆ ಬರುತ್ತಲ್ಲ, ಸೈನಿಕರಿಗೆಲ್ಲ ಯುದ್ಧ ಮಾಡುವ ಆಸಕ್ತಿ ಇರಲ್ಲ. ಅಂದರೆ ಅದೇ ಯುದ್ಧ ಮಾಡುವ ನಾಯಕನಿಗೆ ಇದ್ದಿರ್ಬೋದು ಅದು. ಸೈನಿಕರು ಅವನಿಗೆ ಅದು ಉದ್ಯೋಗ ಆಗಿರುತ್ತೆ, ತನ್ನ ರಾಜ ನಿರ್ಣಯ ತಗೊಂಡಿರ್ತಾನೆ ಯುದ್ಧ ಮಾಡಬೇಕು ಅಂತ, ಹೊರಟು ಬಂದಿರ್ತಾರೆ. ಅವನಿಗೆ ಅವನ ಮನೇಲಿ ಹೊಸದಾಗಿ ಮದುವೆ ಆಗಿರ್ಬೋದು, ಅವನ ಹೆಂಡತಿ ಗರ್ಭಿಣಿ ಆಗಿರ್ಬೋದು, ಅವನಿಗೆ ಮಕ್ಕಳಿರ್ಬೋದು, ವೃದ್ಧ ತಂದೆ ತಾಯಿಗಳಿರ್ಬೋದು, ಅವನಿಗೆ ಬದುಕಬೇಕು ಅಂತ ಇರ್ಬೋದು, ಏನೋ ಇದ್ದಿರ್ಬೋದು ಅವನಿಗೆ. ಹಾಗಾಗಿ ಅವನಿಗೆ ಇಷ್ಟ ಇದ್ದು ಯುದ್ಧಕ್ಕೆ ಬಂದಿರೋದಿಲ್ಲ ಅವನು. ಯಾವುದೇ ಯುದ್ಧ ಆದರೂ ಇಷ್ಟಪಟ್ಟು ಯುದ್ಧ ಮಾಡೋರು, ಕಷ್ಟಪಟ್ಟು ಯುದ್ಧ ಮಾಡೋರು ಇದ್ದೇ ಇರ್ತಾರೆ. ಹಾಗೆ ಯಾರು ಕಷ್ಟಪಟ್ಟು ಯುದ್ಧ ಮಾಡಿದಾರೋ, ಇಷ್ಟ ಇಲ್ಲದೆ ಯುದ್ಧ ಮಾಡಿದಾರೋ, ಅವರು ಗಂಧರ್ವ ಲೋಕಕ್ಕೆ ಹೋಗಿದ್ದಾರೆ. ಏತು ಸಂಗ್ರಾಮ ಭೂಯಿಷ್ಠಾ ಯಾಚಮಾನಾ ಪರಾಂಗುಖಾ ಶಸ್ತ್ರೇಣ ನಿಧನಂ ಪ್ರಾಪ್ತಾ ಗತಾಸ್ತೆ ಗುಹ್ಯಕಾನ್ ಪ್ರತಿ. ಇನ್ನು ಯುದ್ಧದಲ್ಲಿ ಹಿಮ್ಮೆಟ್ಟಿ ಓಡ್ತಾ ಇದ್ದಾಗ ಯಾರು ಸತ್ತರೋ ಅವರನ್ನು ಕೊಲ್ಲೋದಿಲ್ಲ, ಆದರೂ ಸತ್ತಿರ್ತಾರೆ ಎಲ್ಲಿ ಅಂದರೆ, ಒಬ್ಬ ಪ್ರಧಾನ ವೀರ ಹಿಮ್ಮೆಟ್ಟಿ ಹೋದಾಗ ಅದನ್ನು ಗಮನಿಸ್ತಾ ಇರ್ತಾರೆ. ಈ ಸೈನಿಕರು ಹಿಮ್ಮೆಟ್ಟಿ ಹೋದಾಗೆಲ್ಲ ಗೊತ್ತಾಗೋಲ್ಲ, ಅದು ಬಾಣಗಳು ಬರುತ್ತೆ, ಎಲ್ಲಿಂದಲೋ ಬಾಣ ಬರುತ್ತೆ. ಈಗ ಈ ಸಮೂಹವನ್ನೇ ಕೊಲ್ಲುವ ಬಾಣಗಳ ಪ್ರಯೋಗ ಆಗ್ತಿತ್ತಲ್ಲ, ಒಂದು ಬಾಣ ಹೋಗಿ 100,000 ಜನರನ್ನು ಕೊಲ್ತಿತ್ತು ಅಂತೆಲ್ಲ ಬಂತಲ್ಲ, ಆವಾಗ ಅವನು ಹಿಮ್ಮೆಟ್ಟಿ ಓಡ್ತಾ ಇದ್ನೋ, ಯುದ್ಧಕ್ಕೆ ಸಿದ್ಧನಾಗಿದ್ನೋ, ಅದೆಲ್ಲಿ ಗಮನಿಸೋಕ್ಕಾಗತ್ತೆ. ಹಾಗೆ ಹಿಮ್ಮೆಟ್ಟಿ ಓಡ್ತಾ ಇದ್ದಾಗ ಯಾರು ಸತ್ತೋಗಿದಾರೋ ಅವರು ಗುಹ್ಯಕರ ಲೋಕಕ್ಕೆ ಹೋಗ್ತಾರೆ ಅಂತ. ಗುಹ್ಯಕರು ಅಂತ ಒಂದು ಇದು, ಕಿನ್ನರರು, ಕಿಂಪುರುಷರು, ಯಕ್ಷರು, ಗಂಧರ್ವರು ಇದ್ದಾಗೆ ಗುಹ್ಯಕರು ಅಂತ ಒಂದು ಜನಾಂಗ, ಅದು ಹೌದಾ, ದೇವತೆಗಳಿಗೆ ಸಂಬಂಧಪಟ್ಟಂತೆ ಆ ಲೋಕಕ್ಕೆ ಹೋಗ್ತಾರೆ ಅವರು ಅಂತ. ಪೀಡ್ಯಮಾನ ಪರೈರ್ಯೇತು ಹೀಯಮಾನ ನಿರಾಯುಧಾ ಹ್ರೀ ನಿಷೇಧ ಮಹಾತ್ಮಾನ ಪರಾನಭಿಮುಖಾರಣೆ ಛಿದ್ಯಮಾನ ಶಿತೈ ಶಸ್ತ್ರೈ ಕ್ಷತ್ರಧರ್ಮ ಪರಾಯಣ ಗತಾಸ್ತೆ ಬ್ರಹ್ಮಸದನಂ ಹತ ವೀರ ಸುವರ್ಚಸಃ. ಇನ್ನೊಂದು ಗುಂಪಿನವರು, ಅವರು ನಿರಾಯುಧರಾಗಿದ್ದಾರೆ, ಅವರ ಕೈಯಲ್ಲಿ ಆಯುಧ ಇಲ್ಲ, ಆದರೆ ಅವರು ಪಲಾಯನ ಮಾಡ್ತಾ ಇಲ್ಲ, ಬೆನ್ನು ತೋರಿಸ್ತಾ ಇಲ್ಲ, ಅವರು ಹಾಗೆಯೇ ನಿಂತುಕೊಂಡಿದ್ದಾರೆ. ಕೈಯಲ್ಲಿ ಆಯುಧ ಇಲ್ಲದೇ ಇದ್ದಾಗಲೂ ಮೈಯೆಲ್ಲ ರಕ್ತಸಿಕ್ತವಾಗಿದೆ, ಗಾಯ ಆಗಿದೆ, ಅಂಥ ಹೊತ್ತಿನಲ್ಲೂ ಅವರು ಯುದ್ಧದಿಂದ ಹಿಮ್ಮೆಡ್ತಾ ಇಲ್ಲ, ನಿಂತುಕೊಂಡಿದ್ದಾರೆ. ನಿಂತುಕೊಂಡು ಏನು ಮಾಡ್ಬೋದೋ ಅದನ್ನು ಮಾಡ್ತಾ ಇದ್ದಾರೆ ಅವರು ಆ ಹೊತ್ತಿನಲ್ಲಿ. ಈಗ ಅಭಿಮನ್ಯು ಮಾಡಿದ್ನಲ್ಲ, ಕೊನೆಗೆ ಏನು ಸಿಕ್ತೋ ಅದರಲ್ಲೇ ಹೊಡೆದಾಡ್ತೀನಿ ಅಂತ ಹೋದ್ನಲ್ಲ, ಹಾಗೆ ಯುದ್ಧ ಮಾಡಿದವರಿದ್ದಾರಲ್ಲ, ಅವರು ಬ್ರಹ್ಮಲೋಕಕ್ಕೆ ಹೋಗಿರ್ತಾರೆ ಅಂತ ಹೇಳ್ತಾನೆ ಯುಧಿಷ್ಠಿರ. ಇಲ್ಲಿ ಏನು ಅಂತ ಅಂದರೆ, ಇದು ಬೇರೆ ಈ ಲೋಕಗಳಿವೆಯೋ ನಂಬುವವರಿಗೆ ನಂಬಿಕೆ. ಉಳಿದಲ್ಲಿ ಏನು ಅಂದರೆ, ಅವನು ಒಂದು ಯೋಧರ ಕ್ರಮಗಳನ್ನು ಹೇಳ್ತಾ ಇದ್ದಾನೆ ಅಂತ, ಯೋಧರ ಒಂದು ಮಟ್ಟವನ್ನು ಹೇಳ್ತಾ ಇದ್ದಾನೆ. ಇಷ್ಟಿಷ್ಟು ತರಹದ ಯೋಧರು ಇರ್ತಾರೆ ಅಂತ ಯುದ್ಧ ಅಂತ ಬಂದಾಗ. ಇನ್ನು ಕೆಲವರು ಅವರು ಯುದ್ಧಕ್ಕೆ ಅಭಿಮುಖರಾಗಿಯೇ ಇಲ್ಲ, ಹಾಗೆಯೇ ಯುದ್ಧದ ಒಟ್ಟು ಅಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ ಕೆಲವರು. ಯಥಾ ಕಥಂಚಿತ್ತೇ ರಾಜನ್ ಅಂತ, ಹೇಗೋ ಏನೋ ಮಾಡ್ತಾ ಇರುವಾಗ, ಎಂಥದೋ ಮಾಡ್ತಾ ಇರುವಾಗ ಎಲ್ಲಿಂದೋ ಬಾಣ ಬಂದು ಏನೋ ಆಗಿ ಸತ್ತೋಗಿದ್ದಾರೆ. ಅದು ನಡೆದಿರುತ್ತಲ್ಲ ಅಷ್ಟು ದೊಡ್ಡ ಇದರಲ್ಲಿ. ಅವರು ಉತ್ತರ ಕುರುವಿನಲ್ಲಿ ಹೋಗಿ ಹುಟ್ಟುತ್ತಾರೆ ಅಂತ. ಉತ್ತರ ಕುರು ಅಂತ ಒಂದಿದೆ, ಇದು ಕುರುಜಾಂಗಲ. ಈಗ ಅವರು ಇದು ಹಸ್ತಿನಾವತಿ ಇರೋದು, ಹಸ್ತಿನಾಪುರ ಇರೋದು. ಇನ್ನೊಂದು ಕುರುಜಾಂಗಲ ಅಂತ ಇದೆ, ಅದು ಮೇಲೆ ಹೋದ್ಮೇಲೆ. ಹಿಂದೆ ಅದು 2 ಸಲ ಬಂದಿದೆ. ಒಂದು ಪಾಂಡು ಅಲ್ಲಿಗೆ ಹೋಗ್ತಾನೆ, ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಉತ್ತರ ಕುರುವಿಗೆ ಬಂದಾಗ ಇಲ್ಲಿಂದ ಮುಂದೆ ಮನುಷ್ಯರಿಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ. ಆವಾಗಲೇ ಅವನು ಮಕ್ಕಳು ಮಾಡ್ಕೊಳ್ಬೇಕು ಅಂತ ಹೊರಡೋದು. ಇನ್ನೊಂದು ಸಲ ಅರ್ಜುನ ಯುದ್ಧಕ್ಕೆ ಹೋಗ್ತಾನೆ, ರಾಜಸೂಯಾಗದ ಹೊತ್ತಿನಲ್ಲಿ ಅವನು ದಿಗ್ವಿಜಯಕ್ಕೆ ಹೋದಾಗ ಅಲ್ಲಿವರೆಗೆ ಹೋಗಿ ಗೆಲ್ತಾನೆ. ಅಲ್ಲಿ ಉತ್ತರ ಕುರುನಲ್ಲಿ ತಡಿತಾರೆ ಅವನನ್ನು. ಇಲ್ಲಿಂದ ಮುಂದೆ ಮನುಷ್ಯರು ಬರುವಂತಿಲ್ಲ ಅಂತ ಹೇಳಿ ಅವರು ಕಾಣಿಕೆ ಕೊಟ್ಟು ಕಳಿಸ್ತಾರೆ. ಆದರೆ ಇಲ್ಲಿಂದ ಮುಂದೆ ಮನುಷ್ಯರ ಪ್ರವೇಶ ಇಲ್ಲ ಅಂತ. ಅದು ಬಹಳ ಶ್ರೇಷ್ಠವಾದದ್ದು ಉತ್ತರ ಕುರು ಅಂತ ಬರುತ್ತೆ. ಉತ್ತರ ಕುರು ರಾಜ್ಯ ಹೇಗಿದೆ, ಅಲ್ಲಿ ಅವರು ಹೇಗಿರ್ತಾರೆ ಅಂತ ಮಹಾಭಾರತದಲ್ಲಿ 2-3 ಕಡೆಯಲ್ಲಿ ವರ್ಣನೆ ಬಂದಿದೆ, ಬೇರೆ ಬೇರೆ ಸಂದರ್ಭಗಳಲ್ಲಿ. ಹೌದಾ, ಹೇಗಿರ್ತಾರೆ ಸರ್ ಅವರು? ಅಂದರೆ ಮನುಷ್ಯರಿಗಿಂತ ತುಂಬ ಅತೀತವಾದ ಶಕ್ತಿ, ಸಂಪತ್ತು, ಸೌಂದರ್ಯ, ಸೌಕರ್ಯ ಇವುಗಳೆಲ್ಲ ಇರುತ್ತೆ ಅಂತ ಬರುತ್ತೆ. ಬಹಳ ದೊಡ್ಡ ದೊಡ್ಡ ಆಳುಗಳಾಗಿರ್ತಾರೆ, ಬಹಳ ವಿಶೇಷವಾದ ಆಯುಧಗಳಿರುತ್ತೆ, ಬಹಳ ಸುಖಿಗಳಾಗಿರ್ತಾರೆ, ನೆಮ್ಮದಿಯಿಂದ ಇರ್ತಾರೆ ಅವರು. ಅಲ್ಲಿ ಯಾವುದೇ ಈ ಥರದ ರೋಗಾದಿ ಬಾಧೆಗಳಿಂದ ಹಿಡಿದು ಯಾವುದೂ ಇರೋಲ್ಲ. ಅಲ್ಲಿ ಪ್ರಾಕೃತಿಕವಾದ ವಿಪತ್ತುಗಳೆಲ್ಲ ಸಂಭವಿಸೋಲ್ಲ ಅಂತೆಲ್ಲ ಬರುತ್ತೆ ಅವರ ಬಗ್ಗೆ ಬರುವಾಗ. ಆ ಥರದ್ದೊಂದಿರ ಅಲ್ಲಿ ಹುಟ್ಟುಕೊಳ್ತಾರೆ ಅವರು ಅಂತ. ಇದೆಲ್ಲ ಕೇಳಿದ ಮೇಲೆ ಧೃತರಾಷ್ಟ್ರ ಕೇಳ್ತಾನೆ, ಹಿಂಗೆ ಹೇಳ್ತಾ ಇದೆಯಾ ಇದನ್ನೆಲ್ಲ? ಕೇನ ಜ್ಞಾನ ಬಲೇನೈವಂ ಪುತ್ರ ಪಶ್ಯಸಿ ಸಿದ್ಧವತ್ತು. ನೀನೊಳ್ಳೆ ಒಬ್ಬ ಸಿದ್ಧಪುರುಷ ಮಾತನಾಡ್ದಂಗೆ ಮಾತಾಡ್ತಾ ಇದೆಯಲ್ಲ, ಹೆಂಗೆ ಇದು ಅಂತ ಕೇಳ್ತಾನೆ ಧೃತರಾಷ್ಟ್ರ. ಅದಕ್ಕೆ ಅವನು ಹೇಳ್ತಾನೆ, ನಿದೇಶಾದ್ಭವತಃ ಪೂರ್ವಂ ಮನೆ ವಿಚರತಾಮಯ. ನಿನ್ನ ಆದೇಶದಂತೆ ನಾನು ಕಾಡಿನಲ್ಲಿದ್ನಲ್ಲ ಆವಾಗ.
ನಾನು ಅವಾಗ ತೀರ್ಥಯಾತ್ರೆಗೆ ಹೋಗಿದ್ದೆ. ತೀರ್ಥಯಾತ್ರಾ ಪ್ರಸಂಗೇನ ಸಂಪ್ರಾಪ್ತೋಯಂ ಅನುಗ್ರಹ. ಕಾಡಿನಲ್ಲಿದ್ದಾಗ ನಾನು ತೀರ್ಥಯಾತ್ರೆ ಮಾಡಿದೆ. ತೀರ್ಥಯಾತ್ರೆ ಮಾಡುವಾಗ ನನಗೆ ಈ ಅನುಗ್ರಹ ಆಯಿತು ಅಂತ ಹೇಳ್ತಾನೆ ಅವನು. ನೀನು ಕಾಡಿಗೆ ಕಳಿಸ್ದಾಗ ನಂಗೆ ಒಳ್ಳೇದಾಗಿದೆ ಅಂತ ಹೇಳ್ದಂಗೆ ಆಯಿತು. ಪಾಪ ಅವನು ಆ ಉದ್ದೇಶದಿಂದ ಏನೂ ಹೇಳಿಲ್ಲ, ಸಹಜವಾಗಿ ಅದರ ಅರ್ಥ ಅದೇ ಬಂತು. ಅಲ್ಲಿ ಲೋಮಶರು ಸಿಕ್ಕಿದ್ರು ನನಗೆ, ದೇವರ್ಷಿಗಳು. ಲೋಮಶರು ಅಂತ ಬರ್ತಾರೆ ದೇವಲೋಕದಿಂದ. ಈ ಅರ್ಜುನ ಹೋಗಿ ಸಮಯ ಆಗ್ಬಿಟ್ಟಿರುತ್ತೆ, 5 ವರ್ಷ ಆಗಿರುತ್ತೆ, ಬಂದಿರೋಲ್ಲ. ಅಲ್ಲಿ ವರ್ತಮಾನ ತರ್ತಾರೋ, ಸುದ್ದಿ ತಂದು ಹೇಳ್ತಾರೆ ಇವರಿಗೆ ಅವರು ಲೋಮಶರು, ದೇವರ್ಷಿಗಳು. ನಾರದರೆಲ್ಲ ಇದ್ದಾಗೆ ಅವರೊಬ್ಬರು ದೇವರ್ಷಿ, ಅವರು ಸಿಗ್ತಾರೆ. ಅವರು ಅನುಸ್ಮೃತಿ ಅನ್ನುವ ಒಂದು ವಿದ್ಯೆಯನ್ನು ನನಗೂ ಉಪದೇಶ ಮಾಡ್ತಾರೆ. ಪ್ರಾಪ್ತೋಸ್ಮಿ ಅನುಸ್ಮೃತಿಂ ಅಂತ, ಅನುಸ್ಮೃತಿ ಅಂತ ಅಂದರೆ ಅದು ಸ್ಮೃತಿಗೆ ಸಂಬಂಧಪಟ್ಟಿದ್ದು, ಅಂದರೆ ನೆನಪಿಗೆ ಸಂಬಂಧಪಟ್ಟಂತಹ ಒಂದು ವಿದ್ಯೆ. ಅದನ್ನು ಅವರು ಅನುಗ್ರಹಿಸಿದರು. ಅದಕ್ಕಿಂತ ಮೊದಲೇ ದಿವ್ಯಂ ಚಕ್ಷುರಪಿ ಪ್ರಾಪ್ತಂ ಜ್ಞಾನಯೋಗೇನ ವೈಪುರ. ಅದಕ್ಕಿಂತ ಮೊದಲೇ ನಾನು ಜ್ಞಾನಯೋಗದ ಸಾಧನೆ ಮಾಡ್ತಾ ಇದ್ದಾಗ ನನಗೊಂದು ದಿವ್ಯ ಚಕ್ಷುವು ಪ್ರಾಪ್ತವಾಗಿತ್ತು ಅಂತ ಹೇಳ್ತಾನೆ ಯುಧಿಷ್ಠಿರ. ಅಂದರೆ ಯುಧಿಷ್ಠಿರ ಯಾಕೆ, ಅವನೇ ಯಾಕೆ ರಾಜ, ಅವನೇ ಯಾಕೆ ಆಮೇಲೆ ಸ್ವರ್ಗಕ್ಕೆ ಹೋದ ಅಂತೆಲ್ಲ ಪ್ರಶ್ನೆ ಬರುತ್ತಲ್ಲ. ಅವನೊಬ್ಬ ಮಹಾಯೋಗಿ ಅನ್ನೋದು ಇಲ್ಲಿ ವ್ಯಕ್ತ ಆಗುತ್ತೆ. ಅಂದರೆ ಜ್ಞಾನಯೋಗದ ಮಾರ್ಗದಲ್ಲಿ ಸಾಧನೆ ಮಾಡ್ತಾ ಇದ್ದ ಅಂತ ನಾವು ಭಗವದ್ಗೀತೆಯಲ್ಲಿ ನೋಡುವಲ್ಲ. ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ 3 ವಿವರಿಸ್ತಾನಲ್ಲ ಕೃಷ್ಣ. ಅದರಲ್ಲಿ ಅವನು ತಾನು ಜ್ಞಾನಯೋಗದ ಮಾರ್ಗದಲ್ಲಿ ಮಾಡಿದಾಗ ಹಾಗೊಂದು ಸಿದ್ಧಿಯಾಗಿದೆ ನನಗೆ ಅಂತ ಆ ಕಣ್ಣಿನಿಂದ ನೋಡಬಲ್ಲೆ ನಾನು. ಸೊ ಅಲ್ಲಿಗೆ ಧೃತರಾಷ್ಟ್ರ ಮತ್ತು ಯುಧಿಷ್ಠಿರನ ಸಂವಾದ ಈಗ ಶುರುವಾಯಿತು. ಸೊ ಅಲ್ಲಿಗೆ ಕೃಷ್ಣ ಮತ್ತು ಗಾಂಧಾರಿಯ ಮುಗೀತು, ಅಲ್ಲಿಗೆ ಮುಗಿದೋಯ್ತು ಪ್ರಕರಣ ಮುಗೀತು. ಓಕೆ, ಅದು ಅಲ್ಲಿಗೆ ಮುಗೀತು. ಆ ಮುಂದೆಲ್ಲೂ ಬರೋದೇ ಇಲ್ಲ, ಅದು ಅಲ್ಲಿಗೆ ಮುಕ್ತಾಯ ಆಗಿಬಿಡ್ತು. ಆಮೇಲೆ ಎಲ್ಲೂ ಗಾಂಧಾರಿಯೋ ಮಾತಾಡೋಲ್ಲ, ಕೃಷ್ಣನೂ ಮಾತಾಡೋಲ್ಲ ಅದ್ರ ಬಗ್ಗೆ. ಭಾಳ ಸಂಕ್ಷಿಪ್ತವಾಗಿ ಮುಗಿಸ್ದ ಕೃಷ್ಣ ಆಗ ನೋಡಿದರೆ. ಹಾಂ, ಅಷ್ಟೇ ಸಂಕ್ಷಿಪ್ತವಾಗಿ ಮುಗಿಸ್ದ. 3 ಪಾಯಿಂಟ್ ಹೇಳ್ದ, ಹೇಳಬೇಕದನ್ನು ಹೇಳಿ ಮುಗಿಸಿಬಿಟ್ಟ. ಹೌದು, ಆಕೆನೂ ಸುಮ್ಮನೆ ಆಗ್ಬಿಟ್ಲು. ನೀನು ಹೇಳದೆ ಹೋದರೂ ಯಾವ್ದವ್ರು ಹಾಗೆ ಸಾಯಬೇಕು, ಬೇರೆ ದಾರಿ ಇಲ್ಲ ಅವರಿಗೆ ಅನ್ನೋದು ಒಂದು ಹೇಳ್ದ. 2ನೇದು ನಿನ್ನ ಮಗನಿಂದಾಗಿ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ದ. 3ನೇದು ಇದರ ಅಪರಾಧಿ ನೀನೂ ಆಗುತ್ತೀಯ ಅಂತ ಹೇಳಿ ಈ ಅಪರಾಧವನ್ನು ನನ್ನ ಮೇಲೆ ಹಾಕ್ತಾ ಇದೆಯಲ್ಲ ಅಂತ ಕೇಳಿಬಿಟ್ಟ. ಅದು ಎಷ್ಟು ಅಂದರೆ ಅಪ್ರಿಯವಾಯಿತು ಅವಳಿಗೆ ಅಂತ ಒಂದು ಮಾತು ಬಂತಲ್ಲ. ಅಪ್ರಿಯವಾಯಿತು ಅಂತ ಯಾಕೆ ಅಂದರೆ ಅಷ್ಟು ಒಂದು ತರಹದಲ್ಲಿ ಅವನು ಮುಖಕ್ಕೆ ಹೊಡೆದಾಗೆ ಹೇಳಿದಾನೆ ಕೃಷ್ಣ. ನೀವು ತಪ್ಪು ಮಾಡಿಕೊಂಡು ನನ್ನ ಹೇಳ್ತಾ ಇದ್ದೀರಾ ಅಂತ ಕೇಳಿರೋದಿದೆಯಲ್ಲ, ಈ ಧಾಟಿ ಇರದೇ ಇರ್ಬೋದು, ಆದರೆ ಅದು ತಾಗಬೇಕಾದಲ್ಲಿ ತಾಗಿಸಿಬಿಟ್ಟ ಅವನು. ಎಸ್ ಎಸ್ ಆಕೆ ಅದನ್ನು ಹೇಳ್ತಿರ್ಲಿಲ್ಲ ಅಂದರೆ ಈತ ಅದನ್ನು ಹೇಳ್ತಿರ್ಲಿಲ್ಲ, ಇಲ್ಲ ಬರ್ತಾನೆ ಇರಲಿಲ್ಲ, ಸಮಾಧಾನ ಮಾಡಿ ಮುಗಿದೋಗ್ತಿತ್ತು. ಆಮೇಲೆ ಇನ್ನೊಂದು, ಕೃಷ್ಣ ಮುಗುಳ್ನಕ್ಕೂ ನೀವು ಅದನ್ನು ರೆಸ್ಪಾಂಡ್ ಮಾಡಿದಾಗ ಆತನಿಗೆ ಆಘಾತ ಆಗಲಿಲ್ಲ ಅಂತಂದಾಗ, ಅಂದರೆ ಕೃಷ್ಣನಿಗೆ ಗೊತ್ತಿತ್ತು ಯಾದವರ ಅಂತೆ ಈ ಥರ. ಅವನಿಗೆ ಒಂದು ದಿವಸ ಅಂದರೆ ಅದೀಗ ದೇವರಾಗಿ ಗೊತ್ತಿತ್ತು ಅಂತ ಅಲ್ಲ, ಈ ಯಾದವರು ಹೀಗಲ್ಲದೆ ಇನ್ನೊಂದು ದಾರಿಲಿ ಸಾಯಲ್ಲ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಅವನಿಗೆ. ಯಾಕೆಂದ್ರೆ ಅವರು ಅಂಥ ಶಕ್ತಿಶಾಲಿಗಳು. ಬಟ್ ಯಾಕೆ ಆ ಥರ ಆಗಬೇಕು ಸರ್? ಅಂದರೆ ಈಗ ಅವ್ರು ಶಕ್ತಿಶಾಲಿ ಹಾಗೆ ಹುಟ್ಟಿದ್ರು, ಅದು ಅದೇ ಸಮಸ್ಯೆ ಇರೋದು. ಶಕ್ತಿಶಾಲಿಗಳಾಗಿದ್ದರಿಂದ ಅವ್ರು ಹಾಗೆ ಅಂತ ಶಕ್ತಿಶಾಲಿಗಳಾಗಿದ್ದರಿಂದ ಏನೂ ಮಾಡೋಕ್ಕಾಗಲ್ಲ ಅಂತ. ಇದೇ ಸಮಸ್ಯೆ ಸರ್, ಮನುಷ್ಯನಿಗೆ ಯಾವತ್ತೂ ಈ ಸಮಸ್ಯೆ ಇದೆ ಸರ್. ಏನಂದರೆ ಇವತ್ತು ನಾವು ಈ ಅಣ್ವಸ್ತ್ರಗಳನ್ನು ಇನ್ನೊಂದನ್ನು ಮಾಡ್ಕೊಳ್ತಾ ಹೋಗ್ತೀವಲ್ಲ, ಮನುಷ್ಯ ಶಕ್ತಿಶಾಲಿ ಆಗ್ತಾ ಹೋಗ್ತಾನೆ. ಮನುಷ್ಯ ಶಕ್ತಿಶಾಲಿ ಅಂದರೆ ಅಣ್ವಸ್ತ್ರಕ್ಕೆ ಯಾಕೆ ಇಷ್ಟು ಹೆದರ್ತಾ ಇದೆ ಜಗತ್ತು ಅಂತ ಅಂದರೆ, ಈಗ ಯಾರಲ್ಲೂ ಅಣ್ವಸ್ತ್ರ ಇರೋದು ಬೇಡ ಅಂತ ಜಗತ್ತಿಗಿದೆ. ಹೇಳುವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಅಣ್ವಸ್ತ್ರ ಇರೋರು ನೀನು ಅಣ್ವಸ್ತ್ರ ಇಟ್ಕೋಬೇಡ ಅಂತ ಹೇಳ್ತಿದ್ದಾರೆ. ಅಲ್ಲಿ ಸಮಸ್ಯೆ ಬಂದಿರೋದು. ನಾನು ಇಟ್ಕೋತೀನಿ, ನೀನು ಇಟ್ಕೋಬೇಡ ಹಂಗೆ ಹೇಳ್ತಾ ಇದ್ದಾರೆ. ಯಾಕೆ ಅವರಾದರೂ ಹೇಳಲಿ, ಅವ್ರಿಗೆ ಹೇಳೋದ್ರಲ್ಲೂ ನ್ಯಾಯ ಇದೆ. ಎಲ್ಲರೂ ಅಣ್ವಸ್ತ್ರ ಇಟ್ಕೊಂಡ್ರೆ ಏನು ಕತೆ ಅಂತಲಾರು ಒಂದು ಇದೆಯಲ್ಲ. ಇಲ್ಲಿ ಯಾಕೆ ಭಯ ಆಗ್ತಾ ಇದೆ ಅಂದರೆ ಸರ್, ಅಣ್ವಸ್ತ್ರ ಸಿಕ್ಕಿದ ಕೂಡಲೇ ಆ ದೇಶ ಬಹಳ ಬಲಿಷ್ಠ ಆಗಿಬಿಡತ್ತೆ. ಎಷ್ಟು ಬಲಿಷ್ಠ ಆಗತ್ತೆ ಅಂದರೆ ಯಾರಿಗೂ ಅವರನ್ನು ಆಗದು ಅನ್ನೋಷ್ಟು ಬಲಿಷ್ಠ ಆಗತ್ತೆ. ಒಂದು. 2ನೇಯದ್ದು, ಆ ದೇಶ ಅಲ್ಲ ಸರ್, ಅಲ್ಲಿರೋ ಜನನೇ ಬಲಿಷ್ಠ ಆಗೋದು ಅವಾಗ. ಆ ದೇಶ ಅಂದರೆ ಆ ದೇಶದಲ್ಲಿ ಆಳ್ವಿಕೆ ಯಾರು ಮಾಡ್ತಾರೋ ಅವರು ಬಲಿಷ್ಠರಾಗೋರು. ಅವರು ಶಕ್ತಿಶಾಲಿ ಆದ ಕೂಡಲೇ ಅವರು ಸಮಸ್ಯೆ ಬರೋದೆಲ್ಲಿ? ಅವರು ಅವಿವೇಕಿಗಳಾದಾಗ ಸಮಸ್ಯೆ ಬರುತ್ತೆ ಸರ್. ಬಲ ಬೇಕು, ಶಕ್ತಿ ಬೇಕು. ಯಾರಿಗೆ ಅಂದರೆ ವಿವೇಕಿಗೆ. ಅವಿವೇಕಿಗೆ ಸಿಗ್ತಾ ಅದು ಹಂಗಾಗತ್ತೆ. ಕೃಷ್ಣನಿಗೆ ಗೊತ್ತಿರೋದು ಅದು. ಈಗ ಯಾದವರಲ್ಲಿ ಏನಾಗಿದೆ ಅಂದರೆ ಆ ಪ್ರಮಾಣದಲ್ಲಿ ಅವರಲ್ಲಿ ಶಕ್ತಿ ಅನ್ನೋದು ನಿಕ್ಷೇಪ ಆಗಿಬಿಟ್ಟಿದೆ. ಪ್ರತಿಯೊಬ್ಬನೂ ವೀರ. ನಾನು ತುಂಬ ಸಲ ಅದನ್ನು ಪ್ರಸ್ತಾಪಿಸಿದ್ದೀನಿ. ಬೇರೆ ರಾಜ್ಯಗಳಲ್ಲಿ ಒಬ್ಬ ವೀರ, ಒಬ್ಬ ಸೇನಾಧಿಪತಿ ವೀರ, ಒಬ್ಬ ರಾಜ ವೀರ, ಅವನ ಅಣ್ಣ ತಮ್ಮಂದರು ವೀರರು, ಮಕ್ಕಳು ವೀರರು ಅಂತಿದ್ರೆ, ಇಲ್ಲಿ ಎಷ್ಟು ಜನ ಅಂತಲೇ ಇಲ್ಲ ಯಾದವರಲ್ಲಿ ವೀರರು. ಅಷ್ಟು ಜನ ವೀರರು, ಪ್ರತಿಯೊಬ್ಬನೂ ಮಹಾವೀರ. ಅತಿರಥ ಮಹಾರಥರೇ ತುಂಬಿ ಹೋಗಿದ್ದಾರೆ. ಅವರನ್ನು ಬಗ್ಗಿಸೋದು ಅನ್ನೋದು ಅಸಾಧ್ಯ. ಅದು ಅಷ್ಟು ಶಕ್ತಿ ಅವ್ರಿಗೆ ಬೇಕಿತ್ತು, ಬಂತದು. ಅವ್ರಿಗೆ ಇರಲಿಲ್ಲ ಮೊದಲು. ನಿರಂತರ ಅವ್ರ ಮೇಲೆ ಆಕ್ರಮಣ ನಡೀತು. ಅವ್ರ ಮೇಲೆ ಕಂಸ ಒಳಗಡೆಯಿಂದ ಆಕ್ರಮಣ ಮಾಡ್ತಾ ಹೋದ, ಎಲ್ಲರನ್ನು ಬಗ್ಗು ಬಡಿತಾ ಹೋದ.
ಒಳಗಿರೋರೆಲ್ಲರನ್ನು. ಅಂದರೆ ಯಾರೂ ಏನೂ ಮಾತಾಡಬಾರ್ದು ಅನ್ನೋ ಮಟ್ಟಕ್ಕೆ ಕಂಸ ತಗೊಂಡೋದ. ಸರ್ವಾಧಿಕಾರಿ ಅಂತಲೇ ಕರಿಬೇಕು ಅವನನ್ನು. ಯಾರೂ ಪ್ರಶ್ನೆ ಕೇಳುವಂತಿಲ್ಲ. ಕಂಸ ಅವನ ಹಿಂಬಾಲಕರು ಏನು ಮಾಡ್ತಾರೋ ಅದನ್ನು ಒಪ್ಕೊಳ್ಬೇಕು. ಅದಕ್ಕೆ ಸರಿಯಾಗಿ ಹೊರಗಡೆಯಿಂದ ಬೆಂಬಲ ಜರಾಸಂಧನದ್ದು ಸಿಕ್ತು. ಅವನು ಅವಾಗ ಬಹಳ ದೊಡ್ಡ ಇದಾಗಿ ಕೂತಿದ್ದ. ಅಂದರೆ ಅವನಂತರ ಈ ಜಾಗತಿಕ ಮಾಫಿಯಾ ಥರದ್ದು ಅಲ್ಲಿ ಕೂತಿದ್ದ ಅವನು. ಅಂದರೆ ಅವನಿಗೆ ದೇಶಗಳೇ ಬೆಂಬಲ ಅವನಿಗೆ. ಅವನು ಹೊರಟ ಅಂದರೆ ಅವನ ಜೊತೆಗೆ ಜೈ ಅನ್ನೋದಕ್ಕೊಂದು 100 ದೇಶಗಳಿದ್ವು. ಅವನು ಹೊರಗಡೆಯಿಂದ ಆಕ್ರಮಣ ಮಾಡ್ತಾ ಇದ್ದ, ಕಂಸ ಒಳಗಡೆಯಿಂದ ಆಕ್ರಮಣ ಮಾಡ್ತಾ ಇದ್ದ. ಜರ್ಜರಿತವಾಗಿಬಿಟ್ಟಿದ್ರು ಯಾದವರು ಇದರಲ್ಲಿದ್ದಾಗ, ಮತ್ಸುರೆಯಲ್ಲಿದ್ದಾಗ. ಈ ಎಲ್ಲ ಆಕ್ರಮಣಗಳನ್ನು ಪೆಟ್ಟು ತಿಂದು ಅವರು ಎಂಥ ಬಲಿಷ್ಠರಾಗ್ಬಿಟ್ರು ಅಂತ ಅಂದರೆ ದೇವದಾನವರಿಗೂ ಸೋಲ್ಸೋಕ್ಕಾಗಲ್ಲ ಅನ್ನೋ ಮಟ್ಟಕ್ಕಾಗ್ಬಿಟ್ರು ಅಂತ. ಮತ್ತು ಅಂದರೆ ಆ ಥರ ಬಲಿಷ್ಠ ಆಗೋದು ಒಂದಾದರೆ, ಬಲಿಷ್ಠ ಆದಮೇಲೆ ಅದಕ್ಕೆ ಅಂದರೆ ಈ ಥರ ಯಾಕೆ ಪರ್ಯಾವಸನಗೊಳ್ಬೇಕು ಅನ್ನೋದು ಅದೇನಾಗುತ್ತೆ ಅಂದರೆ, ಮನುಷ್ಯ ಹಾಗೆ ಸರ್, ಅವನಲ್ಲಿ ಶಕ್ತಿ ಇದೆ, ಅವನಲ್ಲಿ ಸಂಪತ್ತಿದೆ, ಅವನಿಗೆ ಯಾವುದೂ ಕೊರತೆ ಇಲ್ಲ ಅಂತ ಆದ ಕೂಡಲೇ ಬುದ್ಧಿ ಕೆಡತ್ತೆ. ಕೆಡಲೇಬೇಕು ಅಂತಿಲ್ಲ, ಕೆಡದೇ ಇರೋರು ಇದ್ದಾರೆ, ಯಾವ್ದವರಲ್ಲೂ ಒಳ್ಳೆಯವರು ತುಂಬ ಇದ್ದಾರೆ. ಆದರೆ ಇಷ್ಟ ಆಗ್ತಾ ಇದ್ದ ಹಾಗೇನೆ ಏನು ಬೇಕಿದ್ರೂ ಮಾಡ್ಬೋದು ಅಂತ ನಾವು ನೋಡ್ತೀವಲ್ಲ ಇವತ್ತು ಕೂಡ. ನಾನು ಏನು ಬೇಕಿದ್ರೂ ಮಾಡ್ಬೋದು ಅಂತ. ಯಾಕೆ ಅಂದರೆ ನನ್ನಲ್ಲಿರುವ ಅಧಿಕಾರ, ನನ್ನ ಸಾಮರ್ಥ್ಯ ಮತ್ತು ನನ್ನ ಹಣದಿಂದಾಗಿ ನಾನು ಏನನ್ನು ದಕ್ಕಿಸಿಕೊಳ್ಳಬಲ್ಲೆ ಅಂತ ಬರುತ್ತಲ್ಲ, ದಕ್ಕಿಸಿಕೊಳ್ಳಬಲ್ಲೆ ಅಂತ ಬಂದ ಕೂಡಲೇ ಅವ್ನು ನ್ಯಾಯ ಅನ್ಯಾಯ ಏನೂ ನೋಡಲ್ಲ. ಎಸ್, ಈಗ ಟ್ರಂಪ್ ಮಾಡ್ತಾ ಇರೋ ಥರ ಅವನು ಜರಾಸಂಧಂಗೆ ಬಹಳ ಹೋಲ್ತಾನೆ ಅವನು. ಟ್ರಂಪು ಜರಾಸಂಧನೂ ಹೀಗೆ ಇದ್ದ. ಅವನು ಏನು ಬೇಕಾದ್ರೂ ನಿರ್ಣಯ ತಗೊಳ್ತಿದ್ದ. ಅವನು ಏನು ಹೇಳ್ತಾ ಅನ್ನೋದಕ್ಕೆ ಜೈ ಅನ್ನೋದಕ್ಕೆ ಒಂದಿಷ್ಟು ಜನ ಅವನ ಜೊತೆಗಿದ್ರು. ಅವ್ರನ್ನ ಸಾಕೊಂಡಿದ್ದ ಅವನು. ದೇಶಗಳನ್ನೇ ಸಾಕೊಂಡಿದ್ದ ಅವನು. ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಕೊಂಡು, ಅವರಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ, ಅದಕ್ಕೊಂದು ಬೆಂಬಲ ಕೊಟ್ಕೊಂಡು ಹಂಗೆ ಮಾಡ್ಕೋತಾ ಇದ್ದ ಅವನು. ಎಸ್, ಸೊ ಹಾಗೆ ನಾವು ಈ ಒಂದು ಸಂಚಿಕೆನ ಮುಗಿಸ್ತಾ ಇದ್ದೀವಿ. ಯುಧಿಷ್ಠಿರ ಮತ್ತು ಧೃತರಾಷ್ಟ್ರ ಸಂವಾದವನ್ನು ನೀವು ನೋಡಿದ್ರಿ. ಈ ಕುರಿತ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಕೃಷ್ಣ ಮತ್ತು ಗಾಂಧಾರಿಯ ಒಂದು ಶಾಪ, ಅದರ ಮಾತುಕತೆ, ಅದರ ಬಗ್ಗೆ ಕೂಡ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾನೆ. ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.